It's too expensive, guys. ಜನಗಳು ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ. ಹೈದ್ರಾಬಾದ್ ಏರ್ಪೋರ್ಟಲ್ಲಿ ಜನನೇ ಇಲ್ಲ ಗೈಸ್. ಬೆಂಗಳೂರಲ್ಲಿ ಹಾಕೋಣ ಎದ್ದೋಳ ಹೈದ್ರಾಬಾದಿಗೆ ಬಂದಿದ್ದೀವಿ. ಹೆವಿ ಜನ ಗೈಸ್, ಹೆವಿ ಅಂದರೆ ಹೆವಿ ಜನ ಇದೆ. ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸಖತ್ತಾಗಿದ್ದೀನಿ. ಸೊ ಆಲ್ರೆಡಿ ಎಲ್ಲರೂ ತಮ್ಮನೇ ನೋಡಿರ್ತೀರ ಹೈದ್ರಾಬಾದ್ಗೆ ಹೋಗ್ತಿರೋದು. ಸೊ ಸಡನ್ ಪ್ಲ್ಯಾನ್ ಇದು, ನೆನ್ನೆನೂ ಗೊತ್ತಿರಲಿಲ್ಲ. ಸೊ ಬೆಳಗ್ಗೆ ಸುಮ್ಮನೆ ನಾನು ಶಶಾಂಕ್ ಹಂಗೆ ಮಾತಾಡ್ತಿದ್ವಿ, ಹೈದ್ರಾಬಾದ್ಗೆ ಹೋಗೋಣ ಅಂತ ಹೇಳ್ದೆ. ಸೊ ಹೋಗ್ಬಿಡೋಣ ಬಾ, ರೆಡಿ ಆಗೋ ಅಂತ ಹೇಳಿದೆ. ಸೊ ಬೇಗ ಫ್ಲೈಟ್ ಟಿಕೆಟ್ ಎಲ್ಲ ಬುಕ್ ಮಾಡಿಬಿಟ್ವಿ. ಆಮೇಲೆ ಲೇಟ್ ಮಾಡಿದ್ರೆ ಆಮೇಲೆ ಸಿಗೋಲ್ಲ, ಆಮೇಲೆ ಟಿಕೆಟ್ ಎಲ್ಲ. ಸೊ ಇವಾಗ ಮಲ್ಕೊಬೇಕು. ಇವಾಗ ಆಲ್ರೆಡಿ ಟೈಮ್ ಎಷ್ಟಾಯಿತು? 12:43 ಆಗಿದೆ ಟೈಮು. ನಮ್ಮ ಬೆಳಗ್ಗೆ ಫ್ಲೈಟ್ ಟೈಮಿಂಗ್ಸ್ ಇರೋದು 7 o'clock. ಸೊ ಇವಾಗ ಮಲ್ಕೊಬೇಕು ಬೇಗ. 4:30 ಮೇ ಬಿ ಅಲ್ಲಿ ಇರಬೇಕು ಅನಿಸುತ್ತೆ. 5 o'clock ಅಲ್ಲಿದ್ದರೆ ಸಾಕು, 7 ಅಂದರೆ. ಸೊ 4 o'clock ಮತ್ತೆ ಎದ್ದೇಳಬೇಕು, ರೆಡಿ ಆಗಿಬಿಟ್ಟು. ಸೊ ಅಲ್ಲಿಂದ ಹೋಗೋಕೆ ಸಿಗೋಣ. ಸೊ ಮಲ್ಕೊತೀನಿ. ಸೊ ನಾಳೆ ಸಿಗೋಣ. ವಾಟ್ಸಪ್ ಫ್ಯಾಮ್, ಹಾಯ್. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಸೊ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ. ಸೊ ಪಾಪ ಅವ್ರು ಕ್ಯಾಬ್ ಅವರು ವೆಯ್ಟ್ ಮಾಡ್ತಾಯಿದ್ದಾರೆ ಅವಾಗಿನಿಂದ. ಸೊ ನೋಡಿ, ಶಶಾಂಕ್ ಬರ್ತಾ ಇದ್ದಾನೆ, ಅವನು ರೆಡಿ ಆಯಿತು. ಸೊ ಓಡೋಣ. ಸೊ ತುಂಬ ಲೇಟಾಗಿ ಎದ್ಬಿಟ್ಟೆ, ಗೊತ್ತಾಗಲಿಲ್ಲ. ಸೊ ಓಡೋಣ ಬನ್ನಿ. ಫಸ್ಟ್ ತುಂಬ ಲೇಟ್ ಆಗಿಬಿಟ್ಟಿದೆ. ಇಲ್ಲಿ ಇವಾಗ ಓಡ್ತಾ ಇದ್ದೀವಿ ನಾನು ಶಶಾಂಕು. ಸೊ ಹೇಳ್ಬೇಕಂದ್ರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. 4 o'clock ಆಗೋಯಿತು. ಆ್ಯಕ್ಚುಲಿ ನಾನು ಅಷ್ಟು 5 o'clock ಅಲ್ಲಿ ಇದ್ದರೆ ಸಾಕಲ್ವಾ? ಸೊ ನಾನು ಬೆಳಗ್ಗೆ ಎದ್ದ ತಕ್ಷಣ ಅವ್ನು ಎದ್ದಿರ್ತಾನೋ, ರೆಡಿ ಆಗಿರೋರು ಅಂತ ಒಂದು ಸ್ವಲ್ಪ ಡೌಟಲ್ಲಿದ್ದೆ. ನನಗೂ ಡೌಟಲ್ಲೇ ಇದ್ದೆ. ಫೋನ್ ಎತ್ತಿಲ್ಲ, ಕಾಲ್ ಮಾಡಿದ್ದ 3 ಸತಿ ಕಾಲ್ ಮಾಡಿದ್ದ. ನಾನು ಆ ಟೈಮಲ್ಲಿ ಬಾತ್ ಮಾಡೋಕ್ಕೆ ಹೋಗಿದ್ದೆ. ನಾನು ಬಂದ ತಕ್ಷಣ ಅಲ್ಲಿ ಯೋಚನೆ ಮಾಡ್ತಾಯಿದ್ದೆ, ಬಾತ್ ಮಾಡೋದು ರೆಡಿ ಆಗಿರ್ತಾನೋ ಮಲ್ಕೊಂಡಿರ್ತಾನೋ ಅಂತ. ಆಮೇಲೆ ಅವ್ನು ಮಿಸ್ ಕಾಲ್ ನೋಡಿದ ತಕ್ಷಣ ಪಕ್ಕ ರೆಡಿ ಆಗಿರ್ತಾನೆ ಇವನು ಅಂದ್ಕೊಂಡೆ. ಸೊ ಇವಾಗ ಹೋಗ್ತಾ ಇದ್ದೀವಿ. ಏನೇನೋ ಒಂದು 45 minutಸಲ್ಲಿ ರೀಚ್ ಆಗ್ತೀವಾ ಏರ್ಪೋರ್ಟ್ ಹತ್ರ. ಸೊ ಏರ್ಪೋರ್ಟ್ ಹತ್ರ ರೀಚ್ ಆದಮೇಲೆ ಸಿಗ್ತೀನಿ. ಸೊ ಅಲ್ಲೇ ಮನೆಯಿಂದ ಬರುವಾಗ ತುಂಬ ಲೇಟ್ ಆಗೋಯ್ತಲ್ವ, ಕರೆಕ್ಟಾಗಿ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಶಶಾಂಕು ನನ್ನ ಜೊತೆ ಸಿಗ್ದ ಕರೆಕ್ಟ್. ಫಸ್ಟ್ ಟೈಮ್ ನಾನು ಇವನ ಜೊತೆ ಹೋಗ್ತಾ ಇರೋದು. ಲೈಕ್ ಅದೇ ಇಷ್ಟು ದೂರ ಅಲ್ವಾ. ಹೋದ್ಸತಿ ನಾನು 3 ಕರ್ಕೊಂಡು ಹೋಗಿದ್ದೆ. ಹಂಗೆ ನೆಕ್ಸ್ಟ್ ಟೈಮ್ ಹಂಗೆ ದುಬೈಗೆ ಹೋಗೋಣ, ಮನಾಲಿಗೆ ಹೋಗೋಣ, ಹಂಗೆ ಹೋಗ್ತಾ ಇರೋಣ. ಓಕೆನಾ? ಏನಂತ್ಯ? ಸೊ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಏರ್ಪೋರ್ಟ್. ಹೆಂಗನ್ಸಿದೆ ಶಶಾಂಕ್? ಚೆನ್ನಾಗಿದೆ. ಅದು ಫಸ್ಟ್ ಟೈಮ್ ನನ್ನ ಜೊತೆ ಬರ್ತಿರೋದು ನೀನು. ಏನು ಫಸ್ಟ್ ಟೈಮ್ ತಾನೇ ಕಣ ಬರ್ತಾ ಇರೋದು ಏರ್ಪೋರ್ಟ್ಗೆ. ಅದೇ ಏನಾರು ಬಿಡು, ನಿಂಗೇನು ಕೇಳಲ್ಲ ನಾನು. ಸೊ ಮುಂದೆ ನೀವೇ ನೋಡ್ತಾ ಇರಿ. ಸೊ ಇವತ್ತು ನೋಡಿ ಗೈಸ್, ಇವತ್ತು ಏನಂದರೆ ಫುಲ್ಲು ಬ್ಯಾಗಿ ಪ್ಯಾಂಟ್ಸೇ ಹಾಕೊಳ್ಳೋಣ ಅಂತ. ಬೆಂಗಳೂರಲ್ಲಿ ನಂಗೆ ಎಲ್ಲೂ ಹಾಕೊಳಕ್ಕೆ ಇಷ್ಟ ಆಗಲ್ಲ. ಸೊ ನೋಡಿ ಈ ಥರ ಇಷ್ಟ, ಬಟ್ ಇಷ್ಟನೇ ಗೈಸ್. ಇವಾಗ ಅದೇ ಅಲ್ಲೇನೋ ಇವಾಗ ಟ್ರೆಂಡ್, ಬ್ಯಾಗಿ ಪ್ಯಾಂಟ್ಸ್ ಎಲ್ಲ ಹಾಕೊಳೋದು ಅದೇ ತಾನೇ ಇವಾಗ ಟ್ರೆಂಡ್. ಕೇರಳದವ್ರು ಫಾಲೋ ಮಾಡ್ತಾರೆ. ಬಟ್ ಕೇರಳದವ್ರು ಫಾಲೋ ಮಾಡ್ತಾರೆ, ಬಟ್ ಬೆಂಗಳೂರಲ್ಲಿ ತುಂಬ ಜನ ಹಾಕೊತಾರಲ್ಲ, ಅದಕ್ಕೇನಂತೆ ನಾನು ಎಲ್ಲ ಥರ ಸ್ಟೈಲ್ ಇದು ಮಾಡಬೇಕು ಅಲ್ವಾ. ಸ್ನ್ಯಾಪ್ ಐಡಿ ಇಲ್ವಾ? ಬಟ್ ನಾನು ಸ್ನ್ಯಾಪ್ ಹಾಕ್ತೀನಿ, ಬಟ್ ತುಂಬ ಹಾಕಬೇಕು, ಲಿಮಿಟಲ್ಲಿ ಇರಬೇಕು. ಸೊ ನಂದು ಆ್ಯಕ್ಚುಲಿ ಬೋರ್ಡಿಂಗ್ ಪಾಸ್ ಎಲ್ಲ ನೆನ್ನೆನೇ ಆಯಿತು. ಅದೆಲ್ಲ ನಮ್ಮ ಒಬ್ಬರು ಅಣ್ಣ ಇದ್ದಾರೆ, ಕಸಿನ್ ಅವ್ರು ಇದ್ದಾರೆ, ಅವ್ರು ತುಂಬ ಪರಿಚಯ ಇದ್ದಾರೆ, ಅವರೆಲ್ಲ ಮಾಡಿಕೊಟ್ರು. ಸೊ ಇವಾಗ ಏನಿಲ್ಲ, ಬರೀ ಚೆಕ್ ಇನ್ ಮಾಡೋದು, ಹೊರಗಡೆ ಬಿಡೋದು ಅಷ್ಟೇ ಗೈಸ್. ಇವಾಗ ಬೆಳಗ್ಗೆ ಎದ್ದಿದ್ದಕ್ಕೆ ಎಷ್ಟು ಹೊಟ್ಟೆ ಹಸಿದಿದೆ ಹೇಳಿ ನಮಗೆ. ಏನಾದ್ರು ತಿನ್ನೋಣ ಅನಿಸ್ತಿದೆ. ಹೊರಗಡೆ ಹೋಗ್ಬಿಟ್ಟು ಏನಾದ್ರು ತಿನ್ನಲೇಬೇಕು, ಇಲ್ಲಾಂದ್ರೆ ಆಗಲ್ಲ. ತಿನ್ನೋಣ, ಇಲ್ಲ ತಿನ್ಬಿಟ್ಟು ಹೋಗೋಣ. ಅಲ್ಲಿ ನೋಡಲ್ಲಿ ಅಲ್ಲೊಂದು ಇದಿದೆ, ದೋಸೆ ಕಾರ್ನರ್ ಇದೆ. ವೈ ಮ್ಯಾನ್, ಸ್ಮೈಲ್ ಮ್ಯಾನ್, ವೈ ಮ್ಯಾನ್. ನಿದ್ದೆ ಬರ್ತಾ ಇದೆ, ನೀನು ಸ್ಮೈಲ್ ಮಾಡು. ಏನಂತೀರ ಗೈಸ್? ನಗ್ತಾ ಇರ್ಬೇಕೆಲ್ಲ ರೀಚೆ ಬಂದರೆ, ಯಾವತ್ತೂ ಬೇಜಾರಾಗಿರಬಾರ್ದು. ಶಶಾಂಕ್ ಬ್ಯಾಗೆಲ್ಲ ತೊಗೊಂಬಾ, ಹೋಗೋಣ, ಹೊರಗಡೆ ಹೋಗೋಣ ಬಾ. ಸೊ ಹೊರಗಡೆ ಹೋದ್ಮೇಲೆ ಸಿಗ್ತೀನಿ. ಸ್ವಲ್ಪ ಹೊಟ್ಟೆ ಹಸಿತಿದೆ, ತಿಂದಾದ್ಮೇಲೆ ಸಿಗ್ತೀನಿ ಅಲ್ವಾ. ಓ ಹೊರಗಡೆ ಬಂದ್ವಿ. ಅಯ್ಯೋ ಶಶಾಂಕ್, ವಿಸ್ತಾರ ತಾನೆ? ವಿಸ್ತಾರ. ಬಾಬಾ ಬಾರೋ, ಗೊತ್ತು, ಬಾರೋ ಅಲ್ವಾ. ಅಲ್ಲಿ ಹೋಗ್ಬೇಕು ಬಾ. ಗೊತ್ತು ಅಂತ ಆಮೇಲೆ ಅದಕ್ಕೆ. ಸೊ ಎಷ್ಟು ಚಳಿ ಆಗ್ತಿದೆ, ತುಂಬ ಕೋಲ್ಡ್ ಆಗ್ತಿದೆ ಆ್ಯಕ್ಚುಲಿ. ಅದಕ್ಕೆ ನಾನು ಹೇಳಿದ್ದು ಜಾಕೆಟ್ ತೊಗೊಂಬರ್ಬೇಕಾಯಿತು ಅಂತ. ಬೇಡ ಅಂದೆ. ಯಾರು? ನೀನೇ. ನನ್ನ ಹತ್ರ ಐತೆ, ನಾನು ಹಾಕೋತೀನಿ. ಸೊ
ಓಡೋಣ. ಬಟ್ ಹೆವಿ ಒಂದು ತುಂಬ ಕೋಲ್ಡ್ ಆಗ್ತಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನೋಡಿ ಎಷ್ಟು ಮಧ್ಯಕ್ಕೆ ಮಾತ್ರ ಬರ್ಬೇಡ ನೀನು. ಸ್ನ್ಯಾಪು ನಿಂದು ಎಷ್ಟು ಅವಾಗ್ಲಿಂದ ನೋಡ್ತಾ ಇದ್ದೀನಾ. ಮಧ್ಯಕ್ಕೆ ಮಾತ್ರ ಬರ್ಬೇಡ. ಸೊ ಓಕೆ ಸಾರಿ ಒಂದು ತೆಗಿ ಆಯ್ತು. ಸೊ ಫಸ್ಟ್ ಏನಾದ್ರು ತಿನ್ಬೇಕು ಇವಾಗ. ತಿನ್ಬಿಟ್ಟೆ ಹೋಗೋದು. ಹೆವಿ ತುಂಬ ಹೊಟ್ಟೆ ಹಚ್ಚಿದ್ದೀವಿ, ತಿನ್ಬಿಟ್ಟು ಹೋಗಬೇಕು, ಇಲ್ಲ ಅಂದರೆ ಆಗಲ್ಲ. ಸೊ ಹೋಗೋಣ. ಹೋಗೋಕೆ ಸಿಗ್ತೀನಿ ಮತ್ತು ಇವಾಗ ಬ್ಯಾಕ್ ಚೆಕಿಂಗ್ ಎಲ್ಲ ಇದೆ. ಟೈಮ್ ಎಷ್ಟು ಶಶಾಂಕ್? ಆಯಿತು, ಎಷ್ಟಾಯಿತು? 5:10 5:10 ಟೈಮ್ ಆಗಿದೆ. ಸೊ ನಮ್ಮದು 7 o'clock ಅಲ್ವಾ ಟೈಮ್. ಇದು ತುಂಬ ಬೇಜಾನ್ ಟೈಮ್ ಇದೆ. ಆ ಟೈಮಲ್ಲಿ ಏನಾದರೂ ತಿನ್ಬಿಡಬೇಕು. ನಂಗೊಂದು ಅರ್ಥ ಆಗಿಲ್ಲ ಶಶಾಂಕ್, ಇದು ಫ್ಯಾಮಿಲಿ ಟಾಯ್ಲೆಟ್ ಅಂದರೆ ಏನು ನೋಡು. ಏನಾಗಂದ್ರೆ ಎಲ್ಲರೂ ಒಟ್ಟಿಗೆ ಹೋಗೋದು. ಸೊ ಯಾರಿಗಾರು ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ವಾಶ್ರೂಮ್ಗೆ ಹೋಗಿದ್ವಿ ಆ್ಯಕ್ಚುಲಿ, ನಾನಲ್ಲ ನಮ್ಮ ಶಶಾಂಕ್ ಅವ್ರು ಹೋಗಿದ್ರು. ಬಟ್ ನಾ ಈಚೆ ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ವಿ. ಅಪ್ಪ ಇದು ಫ್ಯಾಮಿಲಿ ಟಾಯ್ಲೆಟ್ ಅಂತ ಅರ್ಥ ಆಗಿದೆ. ಏನಂತ ಫ್ಯಾಮಿಲಿ ಟಾಯ್ಲೆಟ್ ಅಂದರೆ? ಓ ಅವ್ರಿಗೆ ಹಂಗೆ ಫ್ಯಾಮಿಲಿ ಟಾಯ್ಲೆಟ್ ಅದು. ಓಕೆ ಥ್ಯಾಂಕ್ ಯು. ಸೊ ತಪ್ಪು ತಿಳ್ಕೊಬಿಟ್ಟ. ಬಟ್ ನಾನು ಕೇಳಿದೆ, ಡೌಟ್ ಇತ್ತಲ್ವಾ ಏನಿದೆ ಕ್ಲಾರಿಫೈ ಮಾಡ್ಕೊಂಡು ಏನು ಮಾಡ್ತೀಯ ನೀನು? ಏನು ಮಾಡ್ತೀಯ ಫಸ್ಟ್? ಆಯ್ತು ಬಿಡು ಹೋಗೋಣ ಇವಾಗ, ಅದೆಲ್ಲ ಬೇಡ ಅಲ್ವ ನಮಗೆ. ಸೊ ಹೊರಡೋಣ ಬನ್ನಿ. ಫಸ್ಟ್ ಇವಾಗ ತಿನ್ಬೇಕು ನೋಡ್ತು. ಅವಾಗದಿಂದ ಅದೇ ಹೇಳ್ತಾ ಇನ್ಕೊಂಡು ತಿನ್ಬೇಕು ಅಷ್ಟೇ. ಯಾವಾಗಿಂದ ಹೇಳ್ತಿದ್ದೆ, ಇದೇನು ಸಿಗ್ತಾ ಇಲ್ಲ. ಸಿಗುತ್ತಿಲ್ಲ, ಖಾಲಿ ಸಿಗುತ್ತಿರೋ. ಸೊ ಅದೇ ಬೋರ್ಡಿಂಗ್ ಪಾಸ್ ಸಿಕ್ತು. ಸೊ ಹೆಚ್ಚಿಗೆ ಹೋಗೋದೆ ಇವಾಗ. ಬೆಂಗಳೂರು ಏರ್ಪೋರ್ಟ್ ಸಕ್ಕದಾಗಿದೆ ಅಲ್ವಾ ಹೇಳ್ಬೇಕಂದ್ರೆ. ಒಂಥರ ಸಕ್ಕದಾಗಿದೆ ನೋಡಿ, ಅದು ಹೆಂಗೆ ಮಾಡಿದ್ದಾರೆ ಅಂದರೆ ಸೂಪರ್. ಸೊ ಹೊರಡ್ರ. ಲೋ ಐ ಶುಡ್ ಈಟ್ ಮ್ಯಾನ್. ಅಲ್ಲಿ ಬಾರ, ಬೇಬಿ ಕೇರ್ ಐತೆ. ಬೇಬಿ ಕೇರ್ ಹಾಕ್ಬೇಕು ಹೇಳಿ ನನಗೆ. ಸೊ ಫೈನಲಿ ತಿಂತಾ ಇದ್ದೀನಿ ಪನ್ನೀರ್ ರೋಲು. ಇಟ್ಸ್ ಟೂ ಎಕ್ಸ್ಪೆನ್ಸಿವ್ ಗೈಸ್. ಎಷ್ಟು ಬ್ರೋ? 400 ಬರೀ ಒಂದು. ಏನು ಮಾಡೋಕ್ಕಾಗಲ್ಲ, ತುಂಬ ಹೊಟ್ಟೆ ಹಸಿತಿತ್ತು. ಈ ಟೈಮಲ್ಲಿ ತಿನ್ನಲೇಬೇಕು. ಆ ಟೈಮಲ್ಲಿ ನೋಡ್ಬಾರ್ದು, ಬಟ್ ನೋಡ್ಬಿಟ್ಟು ಖರ್ಚು ಮಾಡಬೇಕು. ಬಟ್ ತುಂಬ ಹೊಟ್ಟೆ ಹಸಿತಿತ್ತು ಅದಕ್ಕೆ. ಸೊ ಹೊಟ್ಟೆ ಹಸಿತಿಲ್ವಂತೆ, ಅದಕ್ಕೆ ಥಮ್ಸ್ ಅಪ್ ಜ್ಯೂಸ್. ಸೊ ತಿನ್ನೋಣ ಬನ್ನಿ. ಹಂಗೆ ಹೊರಡುವಾಗ ಸಿಗ್ತೀನಿ. ಫಸ್ಟ್ ತಿಂತೀನಿ, ಹೊಟ್ಟೆ ಹಸಿತಿದೆ, ಆಮೇಲೆ ಸಿಗ್ತೀನಿ. ತಿಂದಾಯಿತು. ಇನ್ನೊಂದೇನೋ ಹೇಳ್ಬೇಕಂದ್ರೆ, ಸೊ ಎಲ್ಲರಿಗೂ ಇದು ಗೊತ್ತಿರೋ ವಿಷಯನೇ. ಏರ್ಪೋರ್ಟ್ ಹೊರಗಡೆ ತುಂಬ ಎಕ್ಸ್ಪೆನ್ಸಿವ್ ಗೈಸ್ ಇಲ್ಲಿ. ನೀವು ತಿಂತೀರಂದರೆ ಈಚೆ ಕಡೆಯಿಂದ ತಿನ್ಕೊಂಬನ್ನಿ, ನಿಮ್ಮ ಇಷ್ಟ. ನೀವು ಹೊರಗಡೆ ತಿನ್ಬೋದು. ಈಚೆ ತಿನ್ಕೊಂಬಂದರೆ ತುಂಬ ಒಳ್ಳೆಯದು. ನಂಗೆ ತುಂಬ ಹೊಟ್ಟೆ ಹಸಿತಿತ್ತು, ಅದು ತಿನ್ಬಿಟ್ಟೆ. ಸೊ ಮೇ ಬಿ ನಮ್ದು ಇದೇ ಫ್ಲೈಟ್ ಅಂದ್ಕೊತೀನಿ, ಗೊತ್ತಿಲ್ಲ ಕರೆಕ್ಟಾಗಿ. ಆಮೇಲೆ ನೋಡೋಣ. ವಿಸ್ತಾರ ಗೈಸ್, ವಿಸ್ತಾರ ಅಲ್ಲ ಯಾ. ಸೊ ಇವಾಗ ವೇಟ್ ಮಾಡಬೇಕು. ಟೈಮ್ ಎಷ್ಟು ಇವಾಗ? ಕರೆಕ್ಟ್ 6 o'clock. ಇನ್ನು 1 hour ಇದೆ. 1 hour ಏನು ಮಾಡೋ ಶಶಾಂಕ್? ಇಲ್ಲೇ ಕೂತ್ಕೋ ಸುಮ್ಮನೆ. ಎಲ್ಲರೂ ಹಿಂಗೆ ಕೂತಿದಾರಲ್ಲ, ಹಂಗೆ ಕೂತ್ಕೊಂಡು ಶಶಾಂಕ್ ಅವನ ಥರ ಮಲ್ಕೊಂಬಿಡು. ಅವನು ಮೆಜೆಸ್ಟಿಕ್ಕಲ್ಲಿ ಮಲ್ಕೊಳ್ಳೋ ಥರ ಮಲ್ಕೊಂಡು ಬಸ್ ಕೊಯ್ತಾರಲ್ಲ, ರಾಯಲ್ ಆಗಿರ್ಬೇಕಲ್ವಾ, ಕೂತ್ಕೊಳ್ಬೇಕು ಡೀಸೆಂಟಾಗಿ. ಸೊ ನಾನು ಹೋಗೋಕೆ ಸಿಗ್ತೀನಿ. ಸೊ ಫೈನಲಿ ಬಂದಿದ್ದೀವಿ. ಇದೇ ನಮ್ಮ ಫ್ಲೈಟು. ಎಷ್ಟು ಗಾಡಿ ಬರ್ತಿದ್ದಲ್ಲ, ಆ್ಯಕ್ಚುಲಿ ಬಂದು ತುಂಬ ಇಷ್ಟ ಆಯ್ತಲ್ವಾ. ಅಲ್ಲಿ ತೋರಿಸ್ಬಿಟ್ಟು ಆಯಿತು, ಹೋಗೋ. ಸೊ ಎಂಟ್ರಿ ಆಗೋಣ ಇವಾಗ. ವಿಸ್ತಾರ. ಶಶಾಂಕ್ ನನ್ನ ತಲೆ ಕೂಲ್ ಸರಿ ಮಾಡು. ಸರಿ ಮಾಡೋ. ಫ್ಲೈಟ್ ಒಳಗಡೆ ಬಂದು ಕೂತ್ಕೊಂಡ್ವಿ. ಏನು ಮಾಡ್ತಿದ್ಯಾ ಶಶಾಂಕ್? ಏನು ಮಾಡ್ತಿದ್ಯೋ? ಯಾಕೋ ಏನೋ ಇದು ಈ ಬೇಡ ಬಿಡು. ವಿಡಿಯೋ ತೆಗಿಯೋಕ್ಕೆ ಸಕಲಾಗಿದೆ. ಸೊ ಹೋಗೋಣ. ಇಲ್ಲಿ ತುಂಬ ವಿಡಿಯೋ ತೆಗಿಯೋಕ್ಕೆ ಹೋಗೋಣ, ಜನಗಳಿಗೆ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ಅಲ್ಲಿ ದುಬೈ ಅಂತೀನಿ, ಹೈದ್ರಾಬಾದಿಗೆ ರೀಚ್ ಆದ ತಕ್ಷಣ ಸಿಗ್ತೀವಿ. ಯಾಕೆ ಇದು ಮಾಡ್ತೀನಿ ಇನ್ನೊಂದ್ಸತಿ ಮಾಡಿ. ನೋಡಿ, ಬೆಳಕು, ಗಂಡ ಬೆಳಕು ನೋಡು. ಏನೋ ಬೇಕಾದ್ರೆ ಇದಕ್ಕೆ ಕೊಟ್ಟು ಬರ್ತಾರೆ. ನಿಜ ಕಣ.
ಏರ್ಪೋರ್ಟಿಗೆ ರೀಚ್ ಆಗಿದ್ದೀವಿ. ಎಷ್ಟು ನಿಮಿಷ ಬಂದ್ವಿ? ಒಂದು ಬರೀ 40 ಮಿನಿಟ್ಸಿಗೆ ಬಂದ್ವಲ್ಲ. ಹಾಂ. ಸೊ ಹೋಗೋಣ ಬನ್ನಿ. ಇವಾಗ ಟಕ್ಕಂತ ಇವಾಗ ಏನು ಮಾಡಬೇಕು ಅಂದರೆ ಶಶಾಂಕ್ ನಿನ್ನ ಕೆಲಸ ಇವಾಗ ಹೋಟೆಲ್ ಬುಕ್ ಮಾಡಬೇಕು. ಸೊ ಲಾಡ್ಜ್ ಅಲ್ವಾ? ಲಾಡ್ಜಾ ಹೋಗೋಣ ಬನ್ನಿ. ಸೊ ನಾವು ಬಂದಿದ್ದು ಅದೇ ಫ್ರಂಟಲ್ಲಿ ನಿಂತೀವಿ ನೋಡಿ. ಇವಾಗ ಬೇಗ ಗೂಗಲ್ಗೆ ಹೋಗು, ಹಾಕು ಯಾವ್ದಾದ್ರು 5 ಸ್ಟಾರ್ ಹೋಟ್ಲು, ಯಾವ್ದಾದ್ರು ಸಕ್ಕತ್ತಾಗಿರೋದು ಹೋಟ್ಲು ಬುಕ್ ಮಾಡು. ಆರಾಮಾಗಿ ಚಿಲ್ ಮಾಡೋಣ, ಆಮೇಲೆ ಓಡಾಡಕ್ಕೆ ಹೋಗೋಣ ಎಲ್ಲರೂ. ಓಕೆನಾ? ಓಕೆ. ನಂಗೆ ಫಸ್ಟ್ ನೀವು ಹಾಂ, ಕಿವಿಯೆಲ್ಲ ಒಂಥರ ಕೂಡ ಇದೆ. ಅದು ಹಾಗೆ ಆಗುತ್ತೆ ಕೊಡೋ, ಆಮೇಲೆ ಸರಿ ಹೋಗುತ್ತೆ. ಸೊ ಹೋಗೋಣ ಬನ್ನಿ. ಫಸ್ಟ್ ಏರ್ಪೋರ್ಟಿಂದ ಈಚೆ ಹೋದ್ಮೇಲೆ ಹೈದ್ರಾಬಾದ್ ಏರ್ಪೋರ್ಟಲ್ಲಿ ಜನನೇ ಇಲ್ಲ ಗೈಸ್. ನೋಡಿ ಎಲ್ಲ ಖಾಲಿ ಖಾಲಿ. ನನಗೆ ಎಲ್ಲಿ ಬಂದಿದ್ದೀನೋ ಅಂತ ಒಂಥರ ಫೀಲ್ ಆಗ್ತಿಲ್ಲ ಕಣೋ. ಹೈದ್ರಾಬಾದ್ ಏರ್ಪೋರ್ಟಾ ಇದು ಅಂತ ಅನಿಸ್ತಾ ಇದೆ. ಬೆಂಗಳೂರು ಏರ್ಪೋರ್ಟ್ ಎಷ್ಟು ರಶ್ ಇತ್ತಲ್ಲ ಪಾ. ಏನು ವೆಕೇಶನ್ ಇಲ್ವಲ್ಲ, ಅದಕ್ಕೆ ಜನ ಜಾಸ್ತಿ ಇಲ್ಲ. ಆ ಟೈಮಲ್ಲೇ ಬರಬೇಕಲ್ವಾ, ಖಾಲಿ ಇರುತ್ತೆ. ರಶ್ರಲ್ಲಿ ಅಪ್ಪ ನಂಗೆ ಆಗಲ್ಲಪ್ಪ ಅದು. ಅವಾಗ ಜನ ಜಾಸ್ತಿ ಇರ್ತಾರೆ, ವೆಕೇಶನ್ ಇರುತ್ತಲ್ವ, ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಹೌದು. ಸೊ ಇವಾಗ ಶಶಾಂಕ್ ಇವಾಗ ಏನು ಹೇಳಿ ನಿನ್ನ ಕೆಲಸ? ಟ್ರಾನ್ಸ್ಪೋರ್ಟ್ ಬಿಡು, ಇವಾಗ ಅದೆಲ್ಲ ಬಿಡು. ಒಂದು ಸೆಕೆಂಡ್ ಮೇಲೆ ಇವಾಗ ಏನು ಹೇಳಿ ಕೆಲಸ? ಏನು ಕೆಲಸ ಇಲ್ಲ. ಫಸ್ಟ್ ಆಚೆ ಹೋಗಿ ಟಿಫನ್ ನೋಡ್ಬೇಕು ನಾನು. ಟಕ್ಕಂತ ಹೋಟ್ಲು ಬುಕ್ ಮಾಡಬೇಕು, ಲಾಡ್ಜ್ ರೂಮು. ಹೋಟ್ಲು ಬುಕ್ ಮಾಡೋ, ಲಾಡ್ಜು ಅಂತ್ಯ, ರೂಮು ಅಂತ್ಯ. ಹಾಂ ಓಕೆ, ರೂಮ್ ಓಕೆನಾ? ಹಾಂ ಇವಾಗ ರೂಮ್ ಬುಕ್ ಮಾಡಬೇಕು. ಹೋಗೋಣ. ಇವಾಗ ಎಲ್ಲಿ ಅಂತ ಗೊತ್ತಿಲ್ಲ, ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ಟು ಯಾವ್ದಾದ್ರು ಚೆನ್ನಾಗಿ ನೋಡಿ. ವಾಪಸ್ ಬೆಂಗಳೂರು ಫ್ಲೈಟ್ ನೋಡು ಎಷ್ಟು ಗಂಟೆಗೆ ಆಯ್ತು. ನಾವು ಡೈರೆಕ್ಟ್ ಅಲ್ಲಿಂದನೇ ಟ್ಯಾಕ್ಸಿ ಬುಕ್ ಮಾಡಿದ್ವಿ, ಇವರೇ ನಮ್ಮ ಡ್ರೈವರ್. ಸೊ ಫಸ್ಟ್ ಹೈದ್ರಾಬಾದ್ ಸಿಟಿ ಹತ್ರ ಹೋಗೋಣ. ಎಲ್ಲ ಇನ್ನೊಂದು ಸ್ಲಿಪ್ಪು ಇದೆ ಬಾ. ಸೊ ಹೋಗೋಣ ಬನ್ನಿ. ಫಸ್ಟ್ ಸಿಟಿ ಹತ್ರ ಹೋಗ್ಬಿಟ್ಟು ಸೊ ಅಲ್ಲಿ ಹೋಟೆಲ್ಸ್ ನೋಡಬೇಕು, ಯಾವ್ದಾದ್ರು ಚೆನ್ನಾಗಿರೋದು. ಹೋಗೋಣ ಫಸ್ಟ್. ಸೊ ಇವಾಗ ಹೋಟ್ಲಿಗೆ ಬಂದಿದ್ದೀವಿ, ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಹೋಗೋಣ ಬನ್ನಿ. ಓಕೆ. ಸೊ ಹಿಂಗಿದೆ ನೋಡಿ ನಮ್ಮ ಲಾಡ್ಜು. ಇನ್ನು ನೋಡೋಣ ಹೊರಗಡೆ ಹೆಂಗಿದೆ ಅಂತ. ನಾವು ರೂಮಲ್ಲಂತೂ ಇರೋಲ್ಲ, ಸುಮ್ಮನೆ ಈಚೆ ಓಡಾಡ್ತೇವೆ. ಸುಮ್ಮನೆ ಬ್ಯಾಗ್ ಇಕ್ಕಾಕೆ ರೂಮ್ ತೊಗೊಂಡಿದ್ದು. ನೈಟ್ ಒನ್ ಡೇ ಸ್ಟೇ ಮಾಡೋಕ್ಕಷ್ಟೇ. ನೋಡಿ ಹೆಂಗಿದೆ. ಓಕೆ ಬಾಯ್, ಥ್ಯಾಂಕ್ ಯು. ಪರವಾಗಿಲ್ಲ, ಸಕ್ಕತ್ತಾಗಿದೆ ರೂಮು. ಸೊ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಹೋಗೋಣ, ಎಲ್ಲಿ ಬೇಕೋ ಅಲ್ಲಿ ಹೋಗೋಣ. ಸೊ ಹಾಯ್ ಗೈಸ್, ಪವನ್ ಮೊದಲು ನಾನು ಬಂದಿದ್ದೀನಿ ಅಂದರೆ ಅವನು ಇನ್ನೂ ಮಲ್ಕೊಂಡವನೇ ಅಂತ ಅರ್ಥ. ನೋಡಿ ಇಲ್ಲಿ ರೂಮ್ ನಾವು ತೊಗೊಂಡಿರೋ ಚೆನ್ನಾಗಿದೆ ಅಲ್ಲ ಕಾರಿಡೋರು. ಬನ್ನಿ ಅವನು ಎಬ್ಸೋಣ. ಎಷ್ಟೊತ್ತು ಮಲ್ಕೋತಾನೆ, ಅವಾಗಿಂದ ಎಬ್ಬಿಸ್ತಾ ಇದ್ದೀನಿ, ಎದ್ದೊಳ್ತಾನೆ ಇಲ್ಲ ಅವನು. ಅವ್ರಿಗೆಲ್ಲ ಇನ್ನೂ ಮಲ್ಕೊಂಡವನೆ. ಲೈಟ್ ಹಾಕೋಣ. ಪವನ್ ಎದ್ದೋಳೋ, ಟೈಮ್ ಆಯ್ತು, ಹೋಗ್ಬೇಕು ಕಣೋ. ಬೆಂಗಳೂರಲ್ಲ ಕಣೋ, ಎದ್ದೋಳೋ, ಹೈದ್ರಾಬಾದಿಗೆ ಬಂದಿದ್ದೀವಿ. ಎದ್ದೋಳೋ, ಒಯ್ ಎದ್ದೋಳೋ. ನೋಡಿ ಎಷ್ಟು ಟೈಮ್ ಇವಾಗ? ಎಷ್ಟು ಹೇಳು? 12 ಗಂಟೆ ಆಗಿದೆ. ಬಾರ ಎದ್ದೋಳ, ಹೋಗೋಣ. ನೋಡೋ, ನಿನ್ಕಿಂತ ನಾನೇ ವ್ಲಾಗ್ ಚೆನ್ನಾಗಿ ಮಾಡ್ತೀನಿ, ಹೋಗ. ಅಲ್ಲಿ ನೋಡಿ, ಅಲ್ಲಿ ಸುಮ್ಮನೆ ಹೈದ್ರಾಬಾದಿಗೆ ಬಂದು ಯಾವ ಪ್ಲೇಸಸ್ಸು ನೋಡಿಲ್ಲ ನಾವು. ದೇವಸ್ಥಾನ ನೋಡ್ತಿದ್ದೀರಾ, ಆ ದೇವಸ್ಥಾನಕ್ಕೆ ಹೋಗ್ಬೇಕು ನಾವು ಇವಾಗ. ಎದ್ದೋಳ ಅಂದರೆ ಎದ್ದೊಳ್ತಲ್ಲ, ಇವಾಗ ಎದ್ದೊಳ್ದ. ಇದು ಆಯ್ತೇನೋ ನಿಂಗೆ? ಏನಾದ್ರು ತಿನ್ಬೇಕಲ್ಲ, ಹೊಟ್ಟೆ ಹಸಿದಿದೆ. ನಿಂಗೆ ಆರ್ಡರ್ ಮಾಡಿದ್ದೀನಿ ಬಾ. ನಿಂಗಂತೂ ಆರ್ಡರ್ ಮಾಡಿಲ್ಲ, ನಾನು ಆರ್ಡರ್ ಮಾಡಿದ್ದೀನಿ. ಯಾಕೆ? ವೆಜ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ದೀನಿ. ನೀನು ಎದ್ದಿಲ್ವಲ್ಲ? ಇಲ್ಲ, ನನಗೂ ಮಾಡು ಬೇಗ. ಮಾಡ್ತೀನಿ ಬಿಡು. ಇನ್ನೊಂದು ನೋಡಿ ಗೈಸ್,
ತೋರಿಸಿ ಹೆಂಗಿದೆ ನೋಡಿ ಶಶಾಂಕ್ ಚಿಕ್ಕವನಿದ್ದಾಗ. ಚಿಕ್ಕವನಲ್ಲ, ಇದು ದೊಡ್ಡನೇ ಇದ್ದಾಗ. ನಿಂದು ಇನ್ನೊಂದು ಆಧಾರ್ ಕಾರ್ಡ್ ಎಲ್ಲಿ? ನಿನ್ ತೋರ್ಸು. ನಂದೇನು ಚೆನ್ನಾಗಿದೆ. ಎಲ್ಲಿ ತೋರ್ಸು? ಒರಿಜಿನಲ್ ಹುಷಾರು. ಎಲ್ಲಿ ತೋರ್ಸು? ಎಲ್ಲಿ ತೋರ್ಸು? ಬೇಡ ಬೇಡ ಎಲ್ಲಿ ಸರ್ ನನ್ ತೋರ್ಸಿಲ್ಲ. ಆಯ್ತು ಬೇಡ ಬಿಡು, ಆಯ್ತು ಬೇಡ. ಸಾರಿ. ಸೊ ಇವಾಗ ಜಸ್ಟ್ ನಾನು ಮಲ್ಕೊಂಡಿದ್ದೆ, ಒಂದು ಅರ್ಧ ಗಂಟೆ ಮಲ್ಕೊಳ್ಳೋಣ ಅಂತ. ಎಷ್ಟು ಗಂಟೆ? 1 hour ಆಯ್ತಾ ಮಲ್ಕೊಂಡು? ಹಾಂ. ಸೊ 1 hour ಆಗೋಯ್ತು, ಗೊತ್ತಾಗಲಿಲ್ಲ. ಸೊ ಇವಾಗ ಎಲ್ಲೋಗ್ಬೇಕಂದ್ರೆ ಅಲ್ಲೊಂದು ತೋರಿಸಿದ್ನಲ್ಲ ಅವನು. ಸೊ ಆ ಟೆಂಪಲ್ಗೆ ಹೋಗಬೇಕು, ಮತ್ತು ಚಾರ್ಮಿನಾರ್ಗೆ ಹೋಗಬೇಕು, ಮತ್ತು ಲುಮಿನಾನ್ ಗಾರ್ಡನ್ ಇದೆಯಲ್ವಾ, ಅದು ಇವತ್ತು ಯಾವುದೋ ಪ್ಲೇಸಸ್ ಎಲ್ಲ ಕವರ್ ಮಾಡೋಕ್ಕಾಗುತ್ತೆ, ಅದು ಮಾಡ್ತೀವಿ. ಸೊ ನಾಳೆ ಗೊತ್ತಲ್ವಾ, ಏನದು ಮರ್ತೊಂದು ರಾಮೋಜಿ ಫಿಲ್ಮ್ ಸಿಟಿ. ಸರಿ, ಫಸ್ಟ್ ಇವಾಗ ತಿನ್ನೋಣ. ಮಾಡಿದ್ದೆ ತಾನೆ? ಆರ್ಡರ್ ಮಾಡಿದ್ದೆ ತಾನೆ? ಆರ್ಡರ್ ಮಾಡಿದ್ದೀನಿ. ಓಕೆ, ಆಮೇಲೆ ಸಿಗ್ತೀನಿ. ನಿಮ್ಗಂತೂ ಆರ್ಡರ್ ಮಾಡಿಲ್ಲ. ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ವಿ, ಬಂದಿದೆ. ಶಶಾಂಕ್ ವಾಟರ್ ಬಾಟಲ್ ತೊಗೊಂಬರಕ್ಕೆ ಹೋಗಿದ್ದಾನೆ. ವಾಟರ್ ಬಾಟಲ್ ತೊಗೊಂಬಂದಿರಲಿಲ್ಲ ಅವರು. ಕೋಲ್ಡ್ ತೊಗೊಂಬಾ ಅಂತ ಹೇಳಿದೆ, ತೊಗೊಂಬರಕ್ಕೆ ಹೋಗಿದ್ದಾನೆ. ಬಂದ ಬಾರೋ, ತಿನ್ಬಿಟ್ಟು ಓಡೋಣ. ಏನೇನು ಪ್ಲೇಸ್ ನಮಗೆ ಕವರ್ ಆಗುತ್ತೆ ಇವತ್ತು ಎಲ್ಲ ಇದ್ಬಿಟ್ರೆ ರೂಮಲ್ಲೇ ಇದ್ಬಿಡ್ತೀನಿ ನಾನು. ಇಲ್ಲ ಹೋಗೋಣ. ಸೊ ಲೆಚ್ಚಿಗೆ ಬನ್ನಿ. ತಿಂದಾಯಿತು, ಇವಾಗ ಅವರು ಫುಲ್ ಆಗಿದೆ ಹೊಟ್ಟೆ ಇವಾಗ. ಸೊ ಇವಾಗ ಎಲ್ಲೋಗ್ತಾ ಇದ್ದೀವಿ ಶಶಾಂಕ್? ಬಿರ್ಲಾ ಮಂದಿರ್ ಬಾಯ್, ಅದೇ ತೋರಿಸಿದ್ರು. ಅದೇ ಅವಾಗಲೇ ಟೆಂಪಲ್ ತೋರಿಸಿದ್ವಲ್ಲ, ಅಲ್ಲಿ ಅದು ಆ್ಯಕ್ಚುಲಿ ಫೇಮಸ್ ಹೈದ್ರಾಬಾದಲ್ಲಿ ಅಲ್ವಾ? ಸೊ ಅದೇ ಔಟ್ಫಿಟ್ ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು. ಸೊ ಯಾಕಂದರೆ ಟೆಂಪಲ್ಗೆ ಹೋಗ್ತಾ ಇದ್ದೀವಲ್ವಾ, ಸುಮ್ಮನೆ ಸ್ವಲ್ಪ ಫ್ರೆಶ್ ಆಗಿ ಹೋಗೋಣ ಅಂತ. ಸೊ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಹೋಗೋಣ ಹೇಳು. ಇವತ್ತು ಫುಲ್ಲು ವಾಕಬಲ್ಲೇ, ಯಾಕಂದರೆ ನೋಡ್ಬೇಕಲ್ವಾ, ಮತ್ತು ಕ್ಯಾಬಲ್ಲಿ ಹೋದ್ರೆ ಆಮೇಲೆ ಏನೇನಿದೆ ಅಂತ ಗೊತ್ತಾಗಲ್ಲ. ಸುಮ್ಮನೆ ಎಲ್ಲ ದೂರ ಏನಿಲ್ಲ, ಎಲ್ಲ 3 kilometers ಒಳಗಡೆನೇ ಇರೋದು. ಸೊ ಅದಕ್ಕೆ ಎಲ್ಲ ನಡ್ಕೊಂಡು ಹೋಗೋಣ ಅಂತ. ಹೋಗೋಣ ಶಶಾಂಕ್, ರೆಡಿನಾ? ಏನು ಹುಡುಕ್ತಿದ್ಯಾ? ಏನಿಲ್ಲ. ಹಾಂ, ಟೈಮ್ ಆಯ್ತು, ಹೋಗೋಣ ಬಾ. ಏನು ಈಗ ಆಫ್ ಮಾಡು, AC. ಫೋನ್ ತಗೊಳ್ಳೋ. ಆಫಲ್ಲಿ ಐತೆ. ಆಫಲ್ಲಿದೆಯಾ? ಸೊ ಹೋಗೋಣ ಬನ್ನಿ, ಲೆಟ್ಸ್ ಗೋ. ಇವಾಗಿಂದ ಸ್ಟಾರ್ಟ್. ಸೊ ನೀವು ನೋಡ್ತಾ ಇರಿ, ನಾನು ಎಂಜಾಯ್ ಮಾಡ್ತಾ ಇರ್ತೀನಿ, ನೀವು ಎಂಜಾಯ್ ಮಾಡ್ತಾ ಇರಿ. ಹಂಗೆ ಮದುವೆಯಲ್ಲಿ ಏನೇನಾಗುತ್ತೋ ನೋಡೋಣ. ಹೋಗೋಣ. ಲಾಕ್ ಮಾಡ್ಬಿಡ, ತಗೋ ಕೀ. ನೀನು ಹೋಗಿರೋ, ಬರ್ತೀನಿ ಲಾಕ್ ಮಾಡ್ಕೊಂಡು. ಹೈದ್ರಾಬಾದ್ ನೋಡೋಣ ಇವಾಗ ಏನಿದೆ ಹೈದ್ರಾಬಾದಲ್ಲಿ ಅಂತ. ಹೆದರ್ಕೊಂಡ್ಬಿಟ್ಟು ಒಂದು ಸೆಕೆಂಡ್. ಇವಾಗ ಕ್ಲೋಸ್. ಯಾವುದು ಫಸ್ಟ್ ಫ್ಲೋರ್? ಚೆನ್ನಾಗಿದೆ ಒಂಥರ. ಇವಾಗಲೇ ನಾನು ಆ್ಯಕ್ಚುಲಿ ಈಚೆ ಬರ್ತೇನೆ. ನೀರಾದ್ರೂ ತುಂಬ ಸತಿ ಕೆಗಡೆ ಬಿಟ್ಟು ಮೇಲೆ ಬಂದಿದ್ಯಾ. ಹೋಗೋಣ ಗೈಸ್, ಈಚೆ ಹೋಗೋಣ ಬನ್ನಿ. ಬಿರ್ಲಾ ಮಂದಿರ್ ಜನಕ್ಕೆ 500 ಮೀಟರಾ? ವಾಕಬಲ್ ರೈಟ್? ಹಾಂ, ಓಕೆ, ಥ್ಯಾಂಕ್ ಯು. ಸೊ ಹೋಗೋಣ ಗೈಸ್. ಇವೆಲ್ಲ ಐತಂದ್ರೆ ನೋಡಿ ನಗು ಬರುತ್ತೆ ನನಗೆ. ಈಗೆಲ್ಲ ಬ್ಯಾನರ್ ಹಾಕ್ಬಿಟ್ರೆ ಅವರು. ಸೊ ಹೋಗೋಣ, ಹೋಗ್ತಾ ಇದ್ದೀವಿ. ಮುಂದೆ ಲೆಫ್ಟ್ ನೋಡೋಕೆ ಹೇಳ್ತಾರೆ ಅವರು. ಬಿರ್ಲಾ ಮಂದಿರ್ ಫಸ್ಟ್ ಲೆಫ್ಟ್. ಓಕೆ, ಥ್ಯಾಂಕ್ ಯು. ಇಲ್ಲಿ ಬಂದಿದ್ದೆ ನಾನು. ಹೌದಾ? ಹಾಗೆ ಜ್ಞಾಪಕ ಇಲ್ಲ ಅಷ್ಟೇ. ಯಾರೋದು ಹಂಗಲ್ಲ, ಏನೋ ಇಲ್ಲೂ ಬೆಂಗಳೂರು ಥರ ಅವರಲ್ಲ, ಸುಮ್ಮನೆ ಕಿರಿಸ್ತಾರಲ್ಲ ರೋಡಲ್ಲಿ ಹೋಗುವಾಗ. ಅವನು ಡಾಮಿನಾರ್ಗೆ ಚೇಸ್ ಕೊಡ್ತಾ ಇದ್ದ, ಆಕ್ಟಿವಾದಲ್ಲಿ ಆಗಿಲ್ಲ ಅವನಿಗೆ ಅಷ್ಟೇ. ನೋಡಿ, ಎಲ್ಲರೂ ಇಲ್ಲಿ ತುಂಬ ಜನ ನಡ್ಕೊಂಡು ಹೋಗ್ತಾರೆ, ತುಂಬ ಖುಷಿ ಬರ್ತಿದೆ. ಎಲ್ಲ ಬೆಂಗಳೂರಲ್ಲ, ಇಲ್ಲೇ ಬಸ್ ಬರೋದು ನೋಡು, ವಾಪಸ್ ಇಲ್ಲೇ ಬರೋಣ ನಾವು. ಇಲ್ಲೇ ಬಸ್ ಬರುತ್ತೆ? ಇಲ್ಲೇ ಚಾರ್ಮಿನಾರ್ ಹೋಗ್ಬೇಕು. ಓಕೆ, ಇಲ್ಲ ನಡ್ಕೊಂಡು ಹೋಗೋಣ ಅಕ್ಕ ನಾವು. ಏನಂತ ನಡ್ಕೊಂಡು ಹೋಗೋಣ ಅಲ್ವಾ? ನೋಡಿಲಿ ಪಾಪ, ಎಷ್ಟು ಅವ್ರಿಗೆಲ್ಲ ಎಷ್ಟು ವಯಸ್ಸಾಗಿದೆ, ಅವರೆಲ್ಲ ನಡ್ಕೊಂಡು ಹೋಗ್ತಿಲ್ವಾ? ನಮ್ಮ ಕೈಯಲ್ಲಿ ಆಗಲ್ವಾ? ಅವರು ವಯಸ್ಸಿದ್ದಾಗ ಕಾರಲ್ಲಿ ಹೋಗಿದ್ದಾರೆ, ಇವಾಗೆಲ್ಲ ಹಂಗೆ ಹೋದ್ರೆ ಇವಾಗೆಲ್ಲ ಕಾಲೆಲ್ಲ ಹಿಂಗೆ ಎತ್ಕೊಬಿಡೋದು. ಹೋಗೋಣ ಬನ್ನಿ, ಆ ಟೆಂಪಲ್ ರೀಚ್ ಆದ ತಕ್ಷಣ ಸಿಗ್ತೀನಿ. ಸೊ ಇಲ್ಲೇ ಇವಾಗ ಟೆಂಪಲ್ ಹಿಂಗೆ ನಡ್ಕೊಂಡು ಹೋಗ್ತಾ ಇರಬೇಕು. ಹೋಗೋಣ. ಏನು ಅಂಕಲ್ ಚಿಕ್ಕ ಹುಡುಗರು ಜಗಳ ಯಾಕೋ ಹಂಗೆ ಕಿರಿಸ್ತಾರೆ? ಹಂಗೇನಾ? ಅಳ್ತಾನಲ್ಲ ಅವನು, ಕಿರ್ಸಿತ್ತೇನೆ. ಬಿಡು ಬಿಡು. ಸೊ ನಾವು ಟೆಂಪಲ್ಗೆ ರೀಚ್ ಆಗಿದ್ದೀವಿ. ಬಟ್ ಐ ಆಮ್ ಸೋ ಸಾರಿ ಗೈಸ್, ಅಲ್ಲಿ ಬ್ಲಾಗ್ ಮಾಡಕ್ಕೆ ಬಿಡ್ತೀರಾ? ಅವರು ಫೋನ್ ಅಲೋ ಮಾಡಕ್ಕೆ ಬಿಡ್ತೀರಲ್ಲ? ತುಂಬ ಪ್ರಯತ್ನ ಮಾಡಿದೆ, ಇಲ್ಲ ತೊಗೊಂಡೋಗಂಗಿಲ್ಲ. ಅಲ್ಲಿ ನಾವು ಇಲ್ಲಿ ಬಿಟ್ಟು ಅಲ್ಲಿ ಮೇಲೆ ಹಿಡಿತಾರೆ ನಿಮಗೆ, ಸುಮ್ಮನೆ ಫೋನ್ ಸೀಸ್ ಮಾಡ್ತಾರೆ, ಅದು ಇದು ಅಂತ ಹೇಳ್ತೀವಿ. ಸುಮ್ಮನೆ ಯಾಕೆ ಬೇಕು ರಿಸ್ಕು ಅಂತ ಫೋನ್ ಅಲ್ಲೇ ಕೊಟ್ಟು ಹೋಗ್ತಾ ಇದ್ದೀನಿ. ಸೊ ಸಾರಿ, ಬ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಇದೇ ಟೆಂಪಲ್ ನೋಡಿಬಿಡಿ, ಈಜ್ಗಡೆಯಿಂದ ಹಿಂಗೆ ತೋರಿಸ್ತೀನಿ. ಸೊ ಒಳಗಡೆ
ಅಲ್ಲಿ ಹಿಡಿತಿದ್ದಾರೆ, ಅಲ್ಲಿ ಕರೆಕ್ಟಲ್ಲಿ ಪೊಲೀಸವ್ರು ನಿಂತಿದ್ದಾರಲ್ಲ, ಕರೆಕ್ಟ್ ಅವರಲ್ಲಿ ಹಿಡಿತಾ ಇದ್ದಾರೆ ಅಲ್ಲಿ. ಹೌದಾ, ಅವ್ರು ಅಲ್ಲಿ ಹಿಡಿತಾ ಇದ್ದಾರೆ. ಅದೇ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ, ಆಮೇಲೆ ಹೇಳ್ತೀನಿ ಹೆಂಗಿತ್ತು ಅಂತ. ಸೊ ಅದೇ ಇವಾಗ ಜಸ್ಟ್ ಟೆಂಪಲ್ ರೋಡ್ ಹೋಗ್ಬಿಟ್ಟು ಬಂದ್ವಿ. ಬಿರ್ಲಾ ಮಂದಿರ್ ಅಂತ ಅಲ್ವಾ. ಸೊ ಅಲ್ಲಿ ವಿಡಿಯೋ ತೆಗಿಯೋಕ್ಕಾಗಿಲ್ಲ, ಐ ಆಮ್ ಸೋ ಸಾರಿ. ಅಲ್ಲಿ ನೀವು ಹೋಗ್ಬಿಟ್ಟು ಒಂದ್ಸತಿ ವಿಸಿಟ್ ಮಾಡಿ, ಸೂಪರ್ ಆಗಿದೆ ಟೆಂಪಲ್ ಅಂತ, ನನಗೂ ತುಂಬ ಇಷ್ಟ ಆಯಿತು. ಸೊ ಇವಾಗ ಎಲ್ಲೋಗೋಣ. ಸೊ ಇವಾಗ ಚಾರ್ಮಿನಾರ್ಗೆ ಹೋಗ್ತಾ ಇದ್ದೀವಿ. ಸೊ ನಮ್ಗೆ ಹೆಂಗೆ ಹೋಗೋದಂತ ಗೊತ್ತಿಲ್ಲ, ವಾಕಬಲ್ಲಿ ಹೋಗೋಣ ಅಂತ ಹೇಳಿ ಇವನು ಇಲ್ಲಿ ಯಾರೋ ಬಸ್ಸಿಂದ ಹೋಗೋಣ ಅಂತ ಹೇಳ್ದ. ನೋಡೋಣ, ಇಲ್ಲಿ ಎಲ್ಲಿದೆಯೋ ಬಸ್, ಅಲ್ಲಿ ಬಸ್ ಸ್ಟಾಪ್ ಐತಲ್ಲ. ಹೌದಾ, ಸೊ ಹೋಗೋಣ ಬನ್ನಿ. ಕಿಶನ್ ನೀನು ಹೇಳು, ಆ ಟೆಂಪಲ್ ಹೆಂಗಿತ್ತು? ನಿಜ ಹೇಳು. ಚೆನ್ನಾಗಿತ್ತು, ಫುಲ್ ಮಾರ್ಬಲ್ ತಾನೆ, ಫುಲ್ ಪ್ರತಿಯೊಂದು ಮಾರ್ಬಲಿಂದಲೇ ಮಾಡಿದ್ವಿ ಈ ಸರ್ ಟೆಂಪಲಲ್ಲಿ. ಸೊ ಒಂದು ದಿವಸ ನೀವು ಬಂದಾಗ ವಿಸಿಟ್ ಮಾಡಲೇಬೇಕು, ಸಕ್ಕತ್ತಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಫಸ್ಟು ಹೋಗೋಣ. ಸೊ ಇವಾಗ ಚಾರ್ಮಿನಾರ್ಗೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಹೈದರಾಬಾದವರೆಲ್ಲ ಹೆಂಗಿದ್ದಾರೆ. ಚಡೈತೆ ನಾವು ಬಸ್ ನಾಮಕೆ ಬಸ್ ಸ್ಟ್ಯಾಂಡ್ ಕನ ಬಿಲ್ರಾ ಮಂದಿರ್. ಓಕೆ 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 ಥ್ಯಾಂಕ್ ಯು. ಸೊ ಹೇಗಿದೆ ಬಸ್ ಎಕ್ಸ್ಪೀರಿಯನ್ಸ್? ಭಾಷೆ ಸೀರಿಯಸ್ ಆಗಿ ಅರ್ಥ ಆಗಲ್ಲ. ಸೊ ಹೆಂಗಿತ್ತು ಹೇಳು, ಹೆಂಗೆ? ನಾನು ಬೆಂಗಳೂರಲ್ಲಂತೂ ಬಸ್ಸಲ್ಲಿ ಓಡಾಡಲ್ಲ, ಇಲ್ಲಿ ನಾನು ಓಡಾಡಿದ್ದೀನಿ ಬೆಂಗಳೂರಲ್ಲಿ. ಸೊ ಚಾರ್ಮಿನಾರ್ಗೆ ಹೋಗೋಣ ಬನ್ನಿ. ಇಲ್ಲಿ ನಿಂತ್ಕೊಳಕ್ಕೆ ಆಗ್ತಿಲ್ಲ ಬಸ್ಸಲ್ಲಿ, ಆ ಕಡೆ ಈ ಕಡೆ ಹಿಂಗೆ ಆಗ್ತಾ ಇದ್ದೀವಿ. ಜನ ನೋಡಿ ಎಷ್ಟು ಚೆನ್ನಾಗಿದೆ, ಯಾರಿಗೂ ಕೂತ್ಕೊಳಕ್ಕೆ ಜಾಗ ಸಿಗಲ್ಲ ಇಲ್ಲಿ. ಸೊ ಫಸ್ಟ್ ರೀಚ್ ಆಗೋಣ. ಸೊ ಇವಾಗ ಚಾರ್ಮಿನಾರ್ ಹತ್ರ ರೀಚ್ ಆಗಿದ್ದೀವಿ. ಸೊ ಬಸ್ಸಲ್ಲಿ ನಿದ್ದೆ ಬಂದ್ಬಿಡ್ತು ಒಂದು ಸೆಕೆಂಡ್ ಅಲ್ಲ. ನಾವು ಅಲ್ಲಿಂದ ನಡ್ಕೊಂಬರ್ತೀವಿ ಅಂದಿದ್ವಲ್ಲೋ, ಬಟ್ ಹೆವಿ ದೂರ ಇತ್ತು ಗೈಸ್. ನಾವು ಹೇಳಿದ್ತಾರೆ ನಡ್ಕೊಂಬರೋಷ್ಟು ಹತ್ರ ಏನು 100% ಇರಲಿಲ್ಲ. ಎಷ್ಟು ಕಿಲೋಮೀಟ್ರ್ ಇತ್ತು ಶಶಾಂಕ್? ಹಾಂ ಏನು ಎಷ್ಟು ಕಿಲೋಮೀಟ್ರ್ ಇತ್ತು ಅಬ್ಬಬ್ಬ ಅಲ್ಲಿಂದ, ಆ ಟೆಂಪಲಿಂದ? ಒಂದು 6-7 ಇತ್ತಲ್ವ? ನಾನು 4-3 ಅಷ್ಟೇ ಅಂದ್ಕೊಂಡಿದ್ದೆ, ಬಟ್ ಅಲ್ಲ, ತುಂಬ ದೂರ ಇದೆ. ಅಲ್ಲಿಂದ ಬಸ್ಸಲ್ಲಿ ಬಂದಿದ್ದಕ್ಕೆ ತುಂಬ ಒಳ್ಳೇದಾಯಿತು. ಹೋಗೋಣ, ಚಾರ್ಮಿನಾರ್ ತೋರಿಸ್ತೀನಿ. ಸೊ ನಮ್ಮಲ್ಲಿ ಇಲ್ಲಿ ಬಟ್ ಚೈನೆಲ್ಲ ಈಗ ಸ್ನ್ಯಾಚ್ ಮಾಡ್ತಾ ಇರೋದು, ತುಂಬ ಹುಷಾರಾಗಿರು, ಥಿಂಗ್ಸ್ ಎಲ್ಲ ಕರೆಕ್ಟಾಗಿ ಇಟ್ಕೊಂಡಿರು. ಹೋಗೋಣ ಬನ್ನಿ, ಅಲ್ಲಿ ಹೋದ್ಮೇಲೆ. ಸೊ ಒಳಗಡೆ ಬಂದಿದ್ವಿ, ಹೆವಿ ಜನ ಗೈಸ್, ಹೆವಿ ಅಂದರೆ ಹೆವಿ ಜನ. ನೋಡಿ ಇದೆ ಚಾರ್ಮಿನಾರ್, ಇದು ನೋಡೋಕೆ ಏನು ಇಷ್ಟು ಜನ, ಡೈಲಿ ಇಷ್ಟೇ ಜನ ಇರ್ತಾರೆ. ಅವತ್ತು ನೀವು ಹೋಗಿದ್ರಲ್ಲ, ಇಷ್ಟೇ ಜನ ಇದ್ರಾ? ಇಲ್ಲ, ಕಮ್ಮಿ ಜನ ಇದ್ರಿ. ಇದೆಲ್ಲ ಇರಲಿಲ್ಲ ಕಣೋ, ಇವಾಗ ಆಗ್ಬೋದು ಇದೆಲ್ಲ. ಹೌದಾ? ನೋಡಿ ಜನ ನೋಡಿ ಎಷ್ಟು ಜನ ಇದ್ದಾರೆ. ಅಪ್ಪ ಹೆವಿ ಜನ. ಬಟ್ ಹುಷಾರಾಗಿರ್ಬೇಕು, ತುಂಬ ಅಂದರೆ ತುಂಬ ಹುಷಾರಾಗಿರ್ಬೇಕು. ಇಲ್ಲಿ ಒಬ್ಬೊಬ್ರು ಜನ ಮಕ್ಕ ನೋಡ್ತಾನೆ ಒಂಥರ ಭಯ ಆಗ್ತಾಯಿತ್ತಲ್ಲ. ಹಾಂ, ಹೆಂಗಿದ್ದಾರೆ ಒಬ್ಬೊಬ್ರು ನೋಡೋಕ್ಕೆ. ಇಲ್ಲಿ ನೋಡು ಶೂಸ್ ನೋಡು ಹೆಂಗಿದೆ, ಎಲ್ಲ ಜಾತ್ರೆ ಶೂಸ್. ಇಲ್ಲಿ ಏನಾರು ತೊಗೊಳೋಣ ಅಂದರೆ ತುಂಬ ಜನ ಗೈಸಿಲ್ಲಿ. ಏನು ಐಟಮು ತೊಗೊಳಕ್ಕಾಗಲ್ಲ. ಒಂದೊಂದು ಅಂಗಡಿಗೆ ನೋಡಿದ್ರೆ ಅಷ್ಟು ಜನ ತುಂಬಿದ್ದಾರೆ, ಬಟ್ ಏನು ತೊಗೊಳಕ್ಕೆ ಆಗ್ತಿಲ್ಲ. ನಮ್ಗೆ ನಡೆಯೋಕ್ಕೂ ಜಾಗ ಇಲ್ಲ ಅಲ್ವಾ, ಅಷ್ಟು ಜನ ಇದ್ದಾರೆ ಆ್ಯಕ್ಚುಲಿ. ಬಸ್ಸಂತೂ ಸಿಗಲಿಲ್ಲ, ಆಟೋಲ್ಲಿ ಹೋಗ್ತಾ ಇದ್ದೀವಿ. ಬಟ್ ಹೆವಿ ಮೋಸ ಮಾಡ್ತಾರೆ ಆಟೋದಲ್ಲಿ ಅಲ್ವಾ, ಇಲ್ಲಿ ಹೈದರಾಬಾದಲ್ಲಿ. ಫಸ್ಟ್ ನಮಗೆ ಇಲ್ಲಿಂದ ಹೋಗೋಕೆ 400 ಅಂತ ಹೇಳಿದ್ರು, ನಮಗೆ ಹೆಂಗೆ ಮಾತಾಡಿ 280ಗೆ ಬಂದ್ವಿ. ಏನು ಮತ್ತೇನು ಕಡಿಮೆ ಮಾಡ್ತಿದ್ರೇನು ಅಲ್ವಾ? ಆಗ್ತಾನೆಲ್ಲ ಆಗುತ್ತೆ. ಹೆಂಗೆ ಓಡಿಸ್ತಾರೆ ಅಂದರೆ ಆಟೋ ಒಳಗಡೆ ಕೂತ್ಕೊಳಕ್ಕೆ ಭಯ ಆಗುತ್ತೆ ಅಲ್ವಾ? ಅಯ್ಯಪ್ಪ, ಬೆಂಗಳೂರು ಇದಕ್ಕಿಂತ ಫಾರ್ ಬೆಟರ್ ಇದೆ. ಹೆವಿ ಡಿಸ್ಟರ್ಬೆನ್ಸ್ ಹೋಗ್ತಿದೆ, ಹೆವಿ ತಲೆ ನೋವ್ತಿದೆ. ಫಸ್ಟ್ ಇವಾಗ ಲಾಡ್ಜ್ ಹತ್ರ ಹೋಗ್ಬಿಟ್ಟು ಒಂದು ಸ್ವಲ್ಪ ಫ್ರೆಶ್ ಆಗಿ ಹೋಗ್ಬಿಟ್ಟು ಹಂಗೆ ಲುಮಿನಸ್ ಗಾರ್ಡನ್ ಹತ್ರ ಹೋಗೋಣ ಅಲ್ವಾ, ಅಲ್ಲಿಂದ ಹತ್ರನೇ ಅಲ್ವಾ, ನಡ್ಕೊಂಡು ಹೋಗ್ಬೋದು. ಸೊ ಈಗ ಆಟೋ ಅವರು ಮಜಾ ಇದ್ದಾರೆ. ಸೊ ಅವ್ರ ಕೈಲಿ ಮೈಕ್ ಕೊಟ್ಬಿಟ್ಟಿದ್ದೀನಿ, ಅವ್ರು ಮಾತಾಡೋದು ನೋಡಿ ಮಜಾ ಇರುತ್ತೆ. ಅದು ಹೋಗೋರು ಜನಕ್ಕೆಲ್ಲ ರಿಯಾಕ್ಷನ್ ಹಿಂದಿಲಿ ಮಾತಾಡ್ತಾರೆ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಹೈದರಾಬಾದಲ್ಲೆಲ್ಲ मस्त मजा। चलो जापान कहाँ जाना है? मेट्रो, MGBS, बस स्टैंड।
ಬೆಂಗಳೂರಲ್ಲಿ ಮಾಡಿದ್ರೆ ಏನು ಮಾಡೋರು ಹೇಳು ಇಷ್ಟೊತ್ತಲ್ಲಿ? अरे अंकल हायाबुसा में क्या मारो हायाबुसा बिजली मारो तुम ಅಯಾಬುದ मर्सिडीज से तुम्हारी गाड़ी है ಇವನ್ ಸರಿ ಮಾಡಕ್ ಹೋಗಿ ನಾವು ಆಂಬ್ಯುಲೆನ್ಸ್ ಎಲ್ಲ ಹತ್ಕೊಂಡು ಕುತ್ಕೊಬೇಕಾಗುದು. ಹಂಗೆ ಜಂಪ್ ಡೈರೆಕ್ಟ್ ಇನ್ನ ಯಾಕೋ ಹೆಂಗೋಸ್ತಾನೆ ಪಾಪ ಕೊಡೋರು ಕಾರಲ್ಲಿ. ಎಷ್ಟು ಕ್ವಿಕ್ ಸೊ ನಮ್ಮ ರೂಮ್ ಹತ್ರ ಇವಾಗ ರೀಚ್ ಆದ್ವಿ. ನಾನು ಹೆಂಗ್ ಓಡಿಸ್ತಾ ಆಟೋ? ಯಪ್ಪ ಆ ಹೋಟ್ಲಿಗೆ ಬಂದಿದೆ ದೊಡ್ಡದು ನಾವು. ನಮ್ಮ ಹೋಟ್ಲಿಗಿದೆ, ನಮ್ಮ ಹೋಟ್ಲದು ಹೆಂಗ್ ಆಟೋ ಓಡಿಸ್ತಾ ಅಂದ್ರೆ ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಬೆಂಗಳೂರಲ್ಲಿ ಯಾರು ಹಂಗೆ ಓಡಿಸ್ತಾ ಹಾಕೋಣ ತಾನೆ. ಅದು ಇಷ್ಟಿಷ್ಟೇ ಗ್ಯಾಪು ಹೋಗ್ಕೊಂಡು ಜಗ್ಗಂದ ಬ್ರೇಕ್ ಹಾಕೋದು. ಅಯ್ಯಪ್ಪ ನಾನು ಒಂದು ಸೆಕೆಂಡ್ ಎದ್ಕೊಂಡ್ಬಿಟ್ಟೆ. ಅದೊಂದು ಸ್ವಲ್ಪ ಕ್ಲಿಪ್ ಹಾಕಿದ್ದೀನಿ ನಾನು ವಿಡಿಯೋ, ಅದರಲ್ಲೇ ನೋಡಿ. ರಾಮ ಹೆಂಗೋಗೋದು. ಸೊ ಬನ್ನಿ ಫಸ್ಟ್ ರೂಮ್ಗೆ ಹೋದ್ಮೇಲೆ ಸಿಗ್ತೀನಿ. ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಅಲ್ಲಿ ಒಳಗಡೆ ಹೋಗೋಕ್ಕಾಗಲಿಲ್ಲ. ಎಲ್ಲೇದು ಹೋಗಿತ್ತು ಬಾಯಿಗೆ ಬರೋಲ್ಲ ಕಣೋ ಅದು ಹೆಸರು. ಸೊ ನಿನ್ನ ಜೊತೆ ಇದ್ದಾಗ ಅದು ನಾನು ಮರ್ತೋಗ್ಬಿಡ್ತೀನಿ ಕಣ. ನಂಗೆ ಚಾಮಿಯಾನ ಅಂತ ಹೆಸರು ಬರುತ್ತೆ. ಏನು ಹೇಳೋದು ಎಲ್ಲೋದು? ಚಾರ್ಮಿನಾರ್. ಚಾರ್ಮಿನಾರ್ ನಿನ್ನ ಜೊತೆ ಅದು ಮರ್ತೋಗ್ಬಿಡ್ತೀನಿ. ಅಲ್ಲಿ ಒಳಗಡೆ ಹೋಗೋದು ಹೆವಿ ರಶ್ ಇತ್ತು ಗೈಸ್. ಬಟ್ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಬಟ್ ತುಂಬ ಸ್ಟ್ರೆಸ್ ಆಗಿಬಿಟ್ಟಿದ್ದೆ. ಅದಕ್ಕೆ ರೂಮಿಗೆ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಲುಮಿನಿಯನ್ ಗಾರ್ಡನ್ ಹೋಗೋಣ ಬನ್ನಿ. ರೂಮ್ ಹತ್ರ ಬಂದ್ವಿ ಇವಾಗ. ಒಂದು 10 ಮಿನಿಟ್ಸ್ ಇಲ್ಲಿ ರೆಸ್ಟ್ ಮಾಡಿಬಿಟ್ಟು ಹಂಗೆ ಇವಾಗ ಲುಮಿನಿಯನ್ ಗಾರ್ಡನ್ ಹತ್ರ ಹೋಗೋಣ ಅಂತ. ಅಲ್ಲಿ ಗೂಗಲಲ್ಲಿ ನೋಡಿದ್ದೆ ಈವ್ನಿಂಗ್ 6 o'clock ಏನೋ ರೈನ್ ಡ್ಯಾನ್ಸ್ ಇದೆ ಅಂತಾರೆ. ಲೈಟಿಂಗ್ಸ್ ಎಲ್ಲ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ. ಸೊ ಹೋಗೋಣ, ಒಂದು ಕರೆಕ್ಟ್ ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡಿಬಿಟ್ಟು ಹೋಗೋಣ. ಹಾಗೆ 6 o'clock ಸ್ಟಾರ್ಟ್ ಆಗುತ್ತೆ. ಇದು ಕರೆಕ್ಟ್ ಇನ್ನು ಟೈಮ್ ಎಷ್ಟು ಇವಾಗ ಇನ್ನೂ ಆಗಿಲ್ಲ. ಕರೆಕ್ಟ್ ಇನ್ನು 5:45 ಇಲ್ಲಿಂದ ಕರೆಕ್ಟ್ ಒಂದು 6:20ಗೆ ಓಡ್ತೀವಿ. ಸೊ ಸ್ವಲ್ಪ ರೆಸ್ಟ್ ಮಾಡೋಣ. ಅಲ್ಲಿಂದ ಆಟೋಲ್ಲಿ ಬಂದಿದ್ದು ಅಯ್ಯಪ್ಪ ಹಿಂಗೆ ಓಡಿಸಿದ್ರು ಗೊತ್ತಾ ಅವ್ರ ಆಟೋ. ಯಪ್ಪ ಎದ್ರಕೋಗ್ಬೇಕು ಒಂದು ಸೆಕೆಂಡ್. ಸೊ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಹಂಗೆ ಹೋಗುವಾಗ ಸಿಗ್ತೀನಿ. ಸೊ ಅಲ್ಲಿ ತೋರಿಸ್ತೀನಿ. ನಾಳೆ ಇನ್ನೂ ಸೂಪರಾಗಿರುತ್ತೆ. ನಾಳೆ ವ್ಲಾಗಿಗೆ ಇನ್ನೂ ವೆಯ್ಟ್ ಮಾಡ್ತಾಯಿರಿ. ಇವತ್ತಿನ ವ್ಲಾಗ್ ಇವತ್ತು ಇಲ್ಲೇ ಅದು ಮುಗಿಸ್ಬಿಟ್ಟು ಲುಮಿನಿಯನ್ ಗಾರ್ಡ್ ಹೋಗ್ಬಿಟ್ಟು ಮತ್ತೆ ಬೇರೆ ಕಡೆಯಲ್ಲಿ ಹೋಗೋದಿದ್ದರೆ ನೋಡ್ತೀನಿ. ಇಲ್ಲ ಅಂದರೆ ಲುಮಿನಿಯನ್ ಗಾರ್ಡ್ ಬಂದು ಮತ್ತೆ ರೂಮಿಗೆ ಬಂದುಬಿಡ್ತೀವಿ. ಸೊ ನಾಳೆ ರಾಮೋಜಿ ಫಿಲಮ್ ಸಿಟಿ. ಸೊ ವೆಯ್ಟ್ ಮಾಡ್ತಾಯಿರಿ ನಾಳೆಗೋಸ್ಕರ. ಸೊ ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಹೋಗೋಣ. ಅದೇ ಲುಮಿನಿಯನ್ ಗಾರ್ಡನ್ಗೆ ಹೋಗಬೇಕು ಅಂತ ಹೇಳಿದ್ನೆಲ್ಲ ರೆಡಿ ಆಗಿಬಿಟ್ಟು ಕೆಳಗಡೆ ಬಂದಿದ್ದೆ. ಹೆವಿ ರೈನ್ ನೋಡಿ, ನೀವೇ ನೋಡ್ಬೋದು ಇಲ್ಲಿ. ಒಂದು ನಿಮಿಷ ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು. ನೋಡಿ ಯಾಕೆ ಗೊತ್ತಿಲ್ಲ. ನಾನು ಯಾವಾಗ ಈಚೆ ಬಂದರೆ ಮಳೆ ಅಂತೂ ಬಂದೇ ಬರುತ್ತೆ. ಸೊ ಲುಮಿನಿಯನ್ ಗಾರ್ಡನ್ ನಾನು ಸಾರಿ ಕ್ಯಾನ್ಸಲ್ ಆಯಿತು. ಆ ಟೆಂಪಲಿಗೆ ತೋರ್ಸೋಕ್ಕಾಗಲಿಲ್ಲ, ಅಲ್ಲಿ ಫೋನ್ ಅಲೋ ಇರಲಿಲ್ಲ. ಸೊ ನೆಕ್ಸ್ಟ್ ನಾಳೆ ಅಂದರೆ ನಾಳೆ ಅಲ್ಲೇ ರಾಮೋಜಿ ಫಿಲಮ್ ಸಿಟಿಗೆ ಹೋಗೋದು. ಈ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾರೆ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಾಳೆ ಬ್ಲಾಗ್ ವೇಟ್ ಮಾಡ್ತಾರೆ. ರಾಮೋಜಿ ಫಿಲಮ್ ಸಿಟಿ ಬರುತ್ತೆ. ಸಿ ಯು ಗೈಸ್, ಬೈ ಬೈ. ನಾಳೆ ಬ್ಲಾಗ್ ಸಿಗೋಣ.